ಇನ್ನೇನು ಕೆಲವೇ ದಿನಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡುತ್ತೆ. ಈ ವಿಡಿಯೋದಲ್ಲಿ ಪ್ರತಿಷ್ಠಾಪನೆ, ಅಲಂಕಾರ, ಪೂಜಾ ವಿಧಾನ, ಆಚಾರ ವಿಚಾರವನ್ನ ತಿಳಿಸ್ಕೊಡ್ತೇವೆ. ಈಗ ಸೀರೆಯನ್ನ 2 ಪದರಕ್ಕೆ ತಗೋಬೇಕು. ಇಷ್ಟಕ್ಕೆ ಮಡಚ್ಕೊಂಡಾಗ 2 ಲೇಯರಲ್ಲಿ ಅಲಂಕಾರ ಬರುತ್ತೆ. ಅಂಚಿಗೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಮಡಚ್ಕೊಳ್ಬೇಕು. ಈ ಥರ ನೆರಿಗೆ ಹಿಡ್ಕೊಂಡ್ಮೇಲೆ ಈ ಥರ ಕ್ಲಿಪ್ ತಗೊಂಡು ಇದನ್ನಿಗೆ ಸ್ಟಿಕ್ ಮಾಡ್ಕೊಳ್ಬೇಕು. ಆದ್ಮೇಲೆ ಕ್ಲಿಪ್ ಹಾಕಿದ ಕಡೆಗೆ ಒಂದು ಸ್ವಲ್ಪ ಹಿಡ್ಕೊಂಡು ಮಧ್ಯದಲ್ಲಿ ಸ್ವಲ್ಪ ನೆರಿಗೆ ಎಲ್ಲ ಸರಿ ಮಾಡಿಕೊಂಡು ಬಾಟಮ್ ಅಲ್ಲಿ ಕ್ಲಿಪ್ ಹಾಕೊಂಡು ಸ್ವಲ್ಪ ಅದನ್ನ ಬಿಗಿ ಮಾಡ್ಕೋಬೇಕು. ನೆರಿಗೆ ಸರಿ ಬರಲಿಲ್ಲ ಅಂದ್ರೆ ಈ ಭಾಗದಲ್ಲೂ ಒಂದು ಕ್ಲಿಪ್ ಹಾಕೋಬಹುದು. ಇನ್ನು ಮುಂದಿನ ಕೆಲಸ, ಕಲಶಕ್ಕೆ ಕೋಲ್ ಕಟ್ಟಿದೀವಿ, ಈ ತರ ಮುಂದ್ಗಡೆಗೆ ಇಟ್ಟು ಕಲಶಕ್ಕೆ ಸೀರೆ ಉಡ್ಸೋಂತ ಕೆಲಸ. ನೀವು ಲೆಂತ್ ಎಷ್ಟು ಬೇಕು ನೋಡ್ಕೊಂಡು ಆ ಸೀರೆನ ಈ ನೆರಿಗೆ ತೆಗೆದಿರೋ ಭಾಗದಿಂದ ಕೋಲಿಗೆ ಈ ತರ ಸಪೋರ್ಟಿವ್ ಆಗಿ ಹಿಡ್ಕೊಂಡು ಈ ತರ ನಾಟ್ ಹಾಕಿ ಸಾಕು. ಮೇಲ್ಗಡೆಗೆ ಹಾಕಿದಂತ ಕ್ಲಿಪ್ ತೆಗೆದು ಒಂದ್ ಸ್ವಲ್ಪ ಕಲಶಕ್ಕೆ ಎಷ್ಟು ಬೇಕೋ ಅಷ್ಟು ಅಂದಾಜಿಗೆ ಮಾಡಿಕೊಂಡು ಒಂದ್ ಸ್ವಲ್ಪ ಇದನ್ನ ನೆರಿಗೆ ತೆಕ್ಕೋಬೇಕು. ಹಾಗೆ ಕೆಳಗಡೆ ಹಾಕಿರುವಂತಹ ಕ್ಲಿಪ್ ಇಂದನೂ ಒಂದ್ ಸ್ವಲ್ಪ ರಿಲೀಸ್ ಮಾಡಿ ಒಂದ್ 3-4 ನೆರಿಗೆ ತೆಕ್ಕೊಂಡ್ರೆ ನೆರಿಗೆ ಸರಿಯಾಗಿ ಬರುತ್ತೆ. ಅವಾಗ ಮುಂಭಾಗದ ಏನಿದೆ ಅದನ್ನ ಹೀಗೆ ಓಪನ್ ಮಾಡಿ ಹೀಗೆ ಬಿಟ್ಕೋಬೇಕು. ಅದನ್ನು ಸೆರಗು ಈ ತರ ಬರೋ ತರ ಮಾಡಿದ್ರೆ ಹೀಗೆ ಸೀರೆ ಉಡ್ಸುವಂಥದ್ದು. ಕಲಶಕ್ಕೆ ಸೀರೆ ಉಡ್ಸಿದ್ದಾದ್ಮೇಲೆ ಕಲಶಕ್ಕೆ ಶುದ್ಧವಾಗಿ ತೆಗೆದಿಟ್ಕೊಂಡಿರುವಂಥ ನೀರನ್ನ ಹಾಕಬೇಕು. ಕಲಶ ಗಟ್ಟಿಯಾಗಿ ಕೂತ್ಕೊಳ್ಳೋಕ್ಕೆ ಕಲಶ ತುಂಬ ನೀರು ಹಾಕಿದ್ರೆ ಸ್ಥಿರವಾಗಿ ಕೂತ್ಕೊಳ್ಳುತ್ತೆ ಕಲಶ. ಕಲಶದೊಳಗಡೆ ಅರಿಶಿಣ, ಕುಂಕುಮ, ಮಂತ್ರಾಕ್ಷತೆ, ಒಂದು ಪೂರ್ಣವಾದ ಅಡಿಕೆ, ಬೆಳ್ಳಿ ಅಥವಾ ಬಂಗಾರದ ಕಾವಿ ಇದ್ರೆ ಆ ಕಾವಿನ ಕಲಶದೊಳಗೆ ಹಾಕಿ ಮಂಗಳ ದ್ರವ್ಯಗಳಿಂದ ಕಲಶವನ್ನ ಪೂರ್ಣ ಮಾಡಬೇಕು. ಡ್ರೈ ಫ್ರೂಟ್ಸು, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಖರ್ಜೂರಗಳನ್ನು ಕೂಡ ಕಲಶದೊಳಗೆ ಹಾಕಬಹುದು. ಇಷ್ಟೊತ್ತಂತ ನಾವು ಕಲಶಕ್ಕೆ ಏನೇನು ಹಾಕಬೇಕು ಅನ್ನೋದನ್ನ ಹೇಳಿದ್ದಾಯ್ತು. ಇನ್ನು ಮುಂದೆ ಕಲಶಕ್ಕೆ ಅಲಂಕಾರ ಮಾಡುವಂತಹ ಕಾಯಿಗೆ ಹೇಗೆ ಅಲಂಕಾರ ಅನ್ನೋದನ್ನ ನಮ್ಮ ಆಚಾರ್ಯ ತೋರಿಸ್ಕೊಡ್ತಾರೆ. ಮೊದಲಿಗೆ ಈ ತರ ಒಂದು ತಟ್ಟೆಗೆ ಅರ್ಶನ ಹಾಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಡು ಕಲಸ್ಕೊಳ್ಬೇಕು. ಇದನ್ನ ಈ ತರ ಉಂಡೆ ಮಾಡಿಕೊಂಡು ನೀಟಾಗಿ ಒಂದು ಮುಖಭಾಗದ ರೀತಿಯಲ್ಲಿ ದುಂಡಗೆ ರಚನೆ ಮಾಡಿಕೊಳ್ಬೇಕು. ಅಲಂಕಾರಕ್ಕೆ ಪೇಪರ್ ಕಟಿಂಗ್ ಮಾಡಿಕೊಂಡು ಆ ತೆಂಗಿನಕಾಯಿಗೆ ಅರ್ಶನ ಹಚ್ಚಿರ್ತಿರಲ್ಲ ಅದಕ್ಕೆ ಕರೆಕ್ಟ್ ಆಗಿ ಮಧ್ಯಭಾಗದಲ್ಲಿ ಆ ಪೇಪರ್ನ ಅಂಟಿಸಿ ಕುಂಕುಮ ಹಚ್ಚಿದ್ರೆ ಆ ನಾಮ ಚೆನ್ನಾಗಿ ಕಾಣುತ್ತೆ. ನಿಧಾನವಾಗಿ ಆ ಪೇಪರ್ನ ತೆಗೆದ್ರೆ ನಿಮ್ಗೆ ಅಲಂಕಾರ ಹೇಗ್ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ನಮ್ಮ ಆಚಾರ್ಯರಿಗೆ ಆ ಪೇಪರ್ ತೆಗಿತಾರೆ ನೋಡಿ. ಹೀಗೆ ನೀವು ಕಾಯಿಗೆ ಅಲಂಕಾರ ಮಾಡ್ಕೊಂಡಾದ್ಮೇಲೆ ಮೊದಲನೇ ಸಿದ್ಧ ಮಾಡಿರುವಂತಹ ಕಲಶಕ್ಕೆ ಈ ರೀತಿಯಾಗಿ ಕಾಯಿ ಕರೆಕ್ಟ್ ಆಗಿ ಸರಿಯಾಗಿ ನಿಮ್ಮ ನೇರವಾಗಿ ಬರೋ ತರ ನೋಡ್ಕೊಂಡು ಹೀಗೆ ಇಟ್ಬಿಡಿ. ಮಾವಿನ ಸೊಪ್ಪಿಟ್ಟು ಅದ್ರ ಮೇಲೆ ಕಾಯಿ ಇಟ್ಟಾಗ ಕಲಶ ರೆಡಿ ಆಗುತ್ತೆ. ಮುಂದೆ ಆಭರಣ ಹಾರಗಳನ್ನು ಹಾಕಿ ಅಲಂಕಾರ ಮಾಡುವಂತ ಕಾರ್ಯಕ್ರಮ. ಹೀಗೆ ಆಭರಣ ಎಲ್ಲ ಹಾಕಿದ್ಮೇಲೆ ಕೊನೆಗೆ ಈ ತರ ಹೂವಿನ ಹಾರ ತಗೊಂಡು ಕಲಶಕ್ಕೆ ನೀಟಾಗಿ ಕಟ್ಟಿದ್ರೆ ಅಲಂಕಾರ ಆಗಿದೆ. ಪೂಜೆಗೆ ವರಮಹಾಲಕ್ಷ್ಮಿ ಸಿದ್ಧವಾಗಿದ್ದಾಳೆ. ಪೂಜೆಯನ್ನು ಪ್ರಾರಂಭ ಮಾಡಬಹುದು. ಕುಂಕುಮಾರ್ಚನೆ ಕಾಲದಲ್ಲಿ ಹೀಗೆ ವಿಳ್ಳೆದೆಲೆಯನ್ನ 8 ದಿಕ್ಕಿಗೆ ಬರೋ ತರ ವಿಳ್ಳೆದೆಲೆಯನ್ನು ಜೋಡಿಸ್ಕೊಳ್ಬೇಕು. ಆ ಮಧ್ಯಭಾಗದಲ್ಲಿ ಕಮಲದ ಹೂವನ್ನು ಇಟ್ಟು ಅಲ್ಲಿ ಒಂದು ಬಟ್ಲಕ್ಕೆ ಒಂದು ದಕ್ಷಿಣೆಯನ್ನು ಇಟ್ಟು ಲಕ್ಷ್ಮೀ ವಿಗ್ರಹವನ್ನು ಅದರ ಮಧ್ಯದಲ್ಲಿಟ್ಟು ಕುಂಕುಮಾರ್ಚನೆಯನ್ನ ಮಾಡುವಂತ ಕ್ರಮ. ಕುಂಕುಮವನ್ನು ಹೆಬ್ಬೆರಳಲ್ಲಿ ತಗೊಂಡು ಅದರಿಂದ ಕುಂಕುಮಾರ್ಚನೆ ಮಾಡಬೇಕು. ಅದರಲ್ಲಿ ಉಂಗುರದ ಬೆರಳಿನಿಂದ ಅನಾಹುತ ಶಾಂತಿ ಹೋಗ್ತಾ ಅಂತ ಹೇಳ್ತಾರೆ. ಶಾಂತಿಗೆ ಸಂಕೇತವಾಗಿರೋದ್ರಿಂದ ಉಂಗುರದ ಬೆರಳಿನಿಂದ, ಅಭಿವೃದ್ಧಿಯ ಸಂಕೇತವಾಗಿರೋದ್ರಿಂದ ಹೆಬ್ಬೆರಳುಗಳಿಂದ ಕುಂಕುಮಾರ್ಚನೆಯನ್ನ ಮಾಡ್ತಾ ಇರಬೇಕು. ಓಂ ಪ್ರಕೃತಿ ನಮಃ, ಓಂ ವಿಕೃತಿ ನಮಃ, ಓಂ ವಿದ್ಯಾಯೇ ನಮಃ, ಓಂ ಸರ್ವಭೂತ ಹಿತಪ್ರದಾಯೇ ನಮಃ, ಓಂ ಗಣಧಾಯೇ ನಮಃ, ಓಂ ಗಣನಾಲಯಾಯೇ ನಮಃ. ಹೀಗೆ ಮಹಾಲಕ್ಷ್ಮಿಯ 108 ನಾಮಗಳಿಂದ ಕುಂಕುಮಾರ್ಚನೆಯನ್ನ ಮಾಡುವಂತ ಕ್ರಮ. ಕುಂಕುಮಾರ್ಚನೆ ನಂತರದಲ್ಲಿ ಲಕ್ಷ್ಮೀ ದೇವಿಗೆ ಧೂಪ ದೀಪ ನೈವೇದ್ಯ, ನಂತರದಲ್ಲಿ ಮಹಾಮಂಗಳ. ಹೀಗೆ ಕುಂಕುಮಾರ್ಚನೆ ಮಾಡಿದಂತಹ ತಟ್ಟೆಯನ್ನ
ಲಕ್ಷ್ಮೀ ದೇವಿಯ ಬಲಭಾಗದಲ್ಲಿ ಇಟ್ಟಿರಬೇಕು. ಪೂಜೆ ಮುಗಿದ ಮೇಲೆ ಆ ಅರ್ಚನೆ ಮಾಡಿದಂತಹ ಕುಂಕುಮವನ್ನ ಸ್ತ್ರೀಯರು ನೀವು ಹಂಚಿಕೊಳ್ಳಬೇಕು, ಬಂದಂತಹ ಮುತ್ತೈದೆಯರು ಅದೇ ಕುಂಕುಮವನ್ನ ಕೊಡುವಂತಹದ್ದು ಸಂಪ್ರದಾಯ. ಸಿದ್ಧಾನಕ್ಷತ್ರಂ ಭವತಿ ಚಿತ್ತಂ ವಾ ಏತತ್ ಕರ್ಮ ಯದಶ್ವಮೇಧ ಸಮರ್ಧ್ಯೈ. ಇಷ್ಟೊತ್ತಿನವರೆಗೆ ಕಲ್ಪೋಕ್ತ ರೀತಿಯಲ್ಲಿ ಮಹಾಲಕ್ಷ್ಮಿಗೆ ಪೂಜೆಯನ್ನು ಮುಗಿಸಿ ಮಂಗಲ ನೀರಾಜನಾದಿಗಳು, ಮಂತ್ರೋಕ್ತ ಪುಷ್ಪಗಳು ಎಲ್ಲವನ್ನು ಕೂಡ ಸಮರ್ಪಣೆಯನ್ನು ಮಾಡಿದ್ದೇವೆ. ನಮ್ಮ ಆಚಾರ್ಯರು ಹೇಳಿದಂತೆ ಈ ವರಮಹಾಲಕ್ಷ್ಮಿ ವ್ರತವನ್ನ ಇದೇ ರೀತಿಯಾಗಿ ಪ್ರತಿ ವರ್ಷವೂ ಮಾಡ್ತಾ ಈ ರೀತಿಯಾದಂಥ ಒಂದು ಶ್ರೇಷ್ಠವಾದಂಥ ಹಿಂದೂ ಸನಾತನ ಧರ್ಮದ ಪರಂಪರೆಯನ್ನ ನಮ್ಮ ಮುಂದಿನ ಪೀಳಿಗೆಗೂ ಮುಂದುವರಿಯುವಂತೆ ಮಾಡಲಿ ಅಂತ ಹೇಳಿ ಆ ಲಕ್ಷ್ಮೀ ದೇವಿಯನ್ನ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಜನಾ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.